ಕಾರ್ಮಿಕರ ಬದುಕು ಕೂಡ ಬೀದಿಗೆ ಬೀಳ್ತಾ ಇದೆ. ಈ ಎಲ್ಲ ವ್ಯವಸ್ಥೆಗಳನ್ನ ಖಂಡಿಸಿ ಜನಪ್ರತಿನಿಧಿಗಳ ಕಣ್ಣು ತೆರೆಸುವ ನಿಟ್ಟಿನಲ್ಲಿ ಎಲ್ಲ ಸಂಘ ಸಂಸ್ಥೆಗಳ ಕೂಲಿ ಕಾರ್ಮಿಕರ, ಕಟ್ಟಡ ಕಾರ್ಮಿಕರ ಸಹಯೋಗದೊಂದಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಮಿಕರ ಬದುಕಿನ ಹೋರಾಟದ ಕಳೆಯನ್ನ ಮೊಳಗಿಸಿದೆ. ಇದು ಕೇವಲ ಪ್ರಾರಂಭ ಮಾತ್ರ. ಆರಂಭದಲ್ಲಿ ವಿಠಲ್ ಗೌಡರು ಮಾತಾಡ್ತಾ ಹೇಳಿದ್ರು, ಹೋರಾಟಕ್ಕೆ ಇದು ಜನ ಸಾಲದು. ಒಂದು ಹಂತದಲ್ಲಿ ಅದು ಸರಿ ಅಂತ ಅನಿಸಿದ್ರು ಕೂಡ ಇದು ಪ್ರಾರಂಭಿಕ ಹಂತ. ಅಧಿಕಾರಿಗಳಿಗೆ, ಜನಪ್ರತಿನಿಧಿಗಳಿಗೆ ನಾವು ಎಲ್ಲಿ ಖುಷಿ ಮುಟ್ಟಿಸಬೇಕು? ನಮಗೆ ಸಂಖ್ಯೆಗಿಂತ ಶಕ್ತಿ ಮುಖ್ಯ. ಇಲ್ಲಿ ಬಂದಿರತಕ್ಕಂತಹ ಪ್ರಾಮಾಣಿಕ ಕಾರ್ಮಿಕರೇನಿದ್ದೀರಾ, ನೀವು ನಮಗೆ ಶಕ್ತಿ ತುಂಬುವಂತ ಕೆಲಸವನ್ನು ಮಾಡಿದ್ರೆ ಖಂಡಿತವಾಗ್ಲೂ ನಾವು ನಿಮ್ಮ ಏನು ಕಾರ್ಮಿಕರ ಬದುಕನ್ನ ಹಸನು ಮಾಡಲಿಕ್ಕೆ ಖಂಡಿತವಾಗ್ಲೂ ನಾವು ಸಹಕಾರ ಮಾಡ್ತೀವಿ ಅಂತ ನಾವು ಹೇಳ್ತೀವಿ. ಇವತ್ತು ಕೊಡಗಿನ ಎಲ್ಲಾ ಭಾಗಗಳಲ್ಲಿ ಕೂಡ ನಾವು ನೋಡ್ತಾ ಇದ್ದೀವಿ, ಮರಳಿನ ಸಮಸ್ಯೆ ತುಂಬಾ ತಲೆದೋರ್ತಾ ಇದೆ. ಇವತ್ತು ಕೊಡಗಿನ ಒಳಗೆ ಕೆಲವು ಪ್ರಭಾವಿಗಳು ತಮ್ಮದೇ ಆದಂತಹ ಕಾನೂನನ್ನ ಸೃಷ್ಟಿ ಮಾಡಿಕೊಳ್ತಾ ಇದ್ದಾರೆ. ಇವತ್ತು ರಾಜ್ಯದ ಎಲ್ಲಾ ಭಾಗಗಳಲ್ಲೂ ಕೂಡ ಮರಳಿನ ಸಮಸ್ಯೆಯನ್ನ ಸರಿದೂಗಿಸಿದ್ದಾರೆ. ಆದ್ರೆ ಕೊಡಗಿಗೆ ಮಾತ್ರ ಮಲದಾಗಿ ಧೋರಣೆಯನ್ನು ಮಾಡ್ತಾ ಇದ್ದಾರೆ. ಇದರಿಂದ ಕಟ್ಟಡ ಕಾರ್ಮಿಕರ ಬದುಕು ಅತಂತ್ರ ಸ್ಥಿತಿಯಲ್ಲಿದೆ. ಇವತ್ತು ಬಾಂಗ್ಲಾ ವಲಸಿಗರು ಕೊಡಗಿನಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಇವತ್ತು ಕೊಡಗಿನಲ್ಲಿ ಆವರಿಸಿಕೊಂಡಿದ್ದಾರೆ. ಇವರಿಗೆ ನಾವು ಈಗ ಸದ್ಯದ ಪರಿಸ್ಥಿತಿಯಲ್ಲಿ ನೋಡಿದ್ವಿ, ಬೇಳೂರು ಗ್ರಾಮ ಪಂಚಾಯಿತಿ ಭಾಗದಲ್ಲಿರಬಹುದು, ವಿವಿಧ ಗ್ರಾಮ ಪಂಚಾಯಿತಿಗಳು ಇವರಿಗೆ ಗುರುತಿನ ಚೀಟಿ ಮತ್ತು ಆಧಾರ್ ಕಾರ್ಡ್ ಅನ್ನ ಒದಗಿಸಿಕೊಡುವಂತ ಕೆಲಸವನ್ನ, ದೇಶದ್ರೋಹದ ಕೆಲಸವನ್ನ ಇಲ್ಲಿನ ಅಧಿಕಾರಿಗಳು ಮಾಡಿದ್ರು. ಇದಕ್ಕೆ ನಮ್ಮ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಹಾಗೂ ಕೆಲವು ಹಿಂದೂಪರ ಸಂಘಟನೆಗಳು ಅವರಿಗೆ ಬಿಸಿಯನ್ನ ಕೂಡ ಮುಗಿಸಿದ್ವಿ. ಇದು ಇನ್ನೊಂದು ಮುಖ್ಯವಾದ ಕಾರಣ ಅಂತಂದ್ರೆ, ಬಾಂಗ್ಲಾ ವಲಸಿಗರಿಂದ ನಮ್ಮ ಕಾರ್ಮಿಕರ ತೊಂದರೆ ಜೊತೆಗೆ ಇವತ್ತೇನು ಕೋಮು ಸೌಹಾರ್ದದಿಂದ ಬದುಕ್ತಾ ಇದ್ದಾರೆ ಕೊಡಗಿನ ಜನತೆ, ಇವರಿಗೂ ಕೂಡ ಒಂದು ದೊಡ್ಡ ಸಮಸ್ಯೆಯನ್ನು ಮಾಡ್ತಾ ಇದ್ದಾರೆ. ಇವತ್ತು ದೊಡ್ಡ ದೊಡ್ಡ ರಾಜಕೀಯ ಪಕ್ಷಗಳು ದೊಡ್ಡ ಮಾತನಾಡ್ತಾ ಇದೆ. ಸುಮಾರು 60 ವರ್ಷಗಳಿಂದ ರಾಜಕೀಯ ಇತಿಹಾಸವನ್ನು ಹೊಂದಿದ್ದೀವಿ, ದೇಶವನ್ನು ಆಳಿದ್ದೀವಿ, ನಮಗೆ ಭಾರತೀಯರು ಶ್ರೇಷ್ಠರು ಅಂತ ಹೇಳುವಂತ ಒಂದು ಪಕ್ಷ ಆದ್ರೆ, ರಾಷ್ಟ್ರೀಯತೆಗೆ ನಮ್ಮ ವಾದ, ನಾನೇ ದೊಡ್ಡ ದೇಶಭಕ್ತ ಹೇಳುವಂತ ಪಕ್ಷ ಇನ್ನೊಂದು ಕಡೆ ಆದ್ರೆ, ಪ್ರಾದೇಶಿಕವನ್ನ ಕಟ್ಕೊಂಡು ನಾನು ಕರ್ನಾಟಕನ ಉದ್ಧಾರ ಮಾಡ್ತೀನಿ ಅಂತ ನೋಡ್ತಾ ಇರುವಂತ ಇನ್ನೊಂದು ಪಕ್ಷ ಇನ್ನೊಂದು ಕಡೆ. ಆದ್ರೆ ಕಾರ್ಮಿಕ ಬಂಧುಗಳೇ, ದಯವಿಟ್ಟು ನೀವು ತುಂಬಾ ಹತ್ತಿರದಿಂದ ನೋಡಬೇಕು. ಇವತ್ತು ಪ್ರತಿ ಜನಪ್ರತಿನಿಧಿಯ ಮನೆಯಲ್ಲಿ ಇದು ಯಾರು ನಿಮ್ಮ ಹತ್ರ ಬಂದು ಇಲ್ಲಿ ಹೊಗಳೇ ಬಿಡ್ತಾ ಇದ್ದಾರೆ ವೇದಿಕೆಯಲ್ಲಿ. ಇದು ಇವತ್ತು ನಾವು ಮಾಡ್ತಾ ಇರೋದು ರಾಜಕೀಯ ಓಟಿನ ಭಿಕ್ಷೆ ಕೇಳುವಂತ ಒಂದು ಕಾರ್ಯಕ್ರಮ ಅಲ್ಲ, ನಿಜವಾದ ನೈಜ ಕಾಳಜಿಯನ್ನ ಹೊತ್ತುಕೊಂಡು ಕಾರ್ಮಿಕರ ಬದುಕನ್ನು ಹಸನು ಮಾಡಲಿಕ್ಕೆ ಮಾಡ್ತಾ ಇರುವಂತ ಕಾರ್ಯಕ್ರಮ. ನೀವು ಇಂಥ ಜನಪ್ರತಿನಿಧಿಗಳ ಹತ್ರ ಪ್ರಶ್ನೆ ಮಾಡಬೇಕು. ಇವತ್ತು ಎಲ್ಲ ಅವರ ಮನೆಗಳಲ್ಲಿ 100ರಿಂದ 200 ಜನ ಬಾಂಗ್ಲಾ ಕಾರ್ಮಿಕರು ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ನಾವು ಯಾರನ್ನ ನಮ್ಮ ಅಹವಾಲನ್ನು ನಮ್ಮ ಕಾರ್ಯಕ್ರಮದ ಪಟ್ಟಿಯನ್ನ ತಯಾರು ಮಾಡಿ ನಮ್ಮ ಅದರ ಪಾಂಪ್ಲೆಟ್ಸ್ ಅನ್ನ ತಗೊಂಡು ಹೋಗಿ ನಾವು ಯಾವ ಜನಪ್ರತಿನಿಧಿಗಳು ಕೊಡಬೇಕು ಅಂತ ಹೇಳಿದ್ರೆ, ನನಗೆ ಬೇರೆ ಜನರು ಕರೆದುಬಿಟ್ಟು ಹೇಳಿದ್ರು, ನಿಮಗೇನು ಹುಚ್ಚ, ನೀವು ಯಾರಿಗೆ ತಗೊಂಡು ಕೊಡ್ತಾ ಇದ್ರೆ ಅವ್ರ ಮನೆಯಲ್ಲೇ 200-300 ಕಾರ್ಮಿಕರು ವಾಸ ಮಾಡ್ತಾ ಇದ್ದಾರೆ. ಸ್ವಲ್ಪ ಆಲೋಚನೆಯನ್ನು ಮಾಡಬೇಕು. ನಮ್ಮ ಜನಪ್ರತಿನಿಧಿಗಳು ಆಯ್ಕೆ ಆಗಬೇಕಾದ್ರೆ ಕಾರ್ಮಿಕರ ಓಟು ಬೇಕು, ಮಂತ್ರಿಗಳಾಗಲಿಕ್ಕೆ ಕಾರ್ಮಿಕರು ಬೇಕು, ಇವರ ತೋಟ ಇಷ್ಟು ಚೆನ್ನಾಗಿ ಸಮೃದ್ಧಿ ಆಗಬೇಕಾದ್ರೆ ಕಾರ್ಮಿಕರು ಬೇಕು. ಆದ್ರೆ ಇವತ್ತು ಇವರಿಗೆ ಬಾಂಗ್ಲಾ ವಲಸಿಗರು ಬೇಕಾ? ದಯವಿಟ್ಟು ಮಹಿಳೆಯರು, ನಮ್ಮ ಕಾರ್ಮಿಕರು ಎಲ್ಲರೂ ಕೂಡ ಈ ವಿಚಾರದಲ್ಲಿ ಎಚ್ಚೆತ್ತುಕೋಬೇಕು. ಬರುವ ವರ್ಷ ಏನಾದ್ರೂ ನಿಮ್ಮ ಮನೆ, ಈ ವರ್ಷ ಬಾಂಗ್ಲಾ ವಲಸಿಗರನ್ನ ಕಳಿಸ್ದೆ, ಮುಂದಿನ ವರ್ಷ ನಿಮ್ಮ ಮನೆ ಬಾಗಿಲಿಗೆ ಏನಾದ್ರೂ ಬಂದ್ರೆ ಪರಕೆ ಇಟ್ಕೊಂಡು ನಿಂತ್ಕೊಳ್ಳಿ. ಅವರಿಗೆ ಪರಕೆ ಇಟ್ಕೊಂಡು ನಿಂತ್ಕೊಂಡು ಅವ್ರನ್ನ ನೀವು ಎದೆಪಟ್ಟಿ ಇಟ್ಕೊಂಡು ಕೇಳಬೇಕು. ನೀವು ಯಾವ ರಾಜಕೀಯ ವಾದವನ್ನು ಇಟ್ಕೊಂಡು ನಮ್ಮ ಮುಂದೆ ಬಂದಿದ್ದೀರಾ? ಯಾವ ನೀವು 60 ವರ್ಷದ ಇತಿಹಾಸವನ್ನು ಇಟ್ಕೊಂಡು ಬಂದಿದ್ದೀರಾ? ಪ್ರಾದೇಶಿಕ ಪಕ್ಷವನ್ನು ಕಟ್ಟಿ ರಾಜ್ಯವನ್ನು ಉದ್ಧಾರ ಮಾಡ್ತೀನಿ ಅಂತ ಹೇಳಿ ಬಂದಿದ್ದೀರಾ 3 ಪಾರ್ಟಿಯವರು. ಇಂಥವರು ಇವತ್ತು ನಮ್ಮ ಪ್ರಥಮ ಪ್ರಜೆ ಆಳ್ವಿಕೆಯನ್ನು ಕೂಡ ಮಾಡಿದ್ರು. ಇಂಥವ್ರ ಮನೆಯಲ್ಲಿದ್ದಾರೆ 50 ಜನ.
ಇವತ್ತು ನಮ್ಮ ಕ್ಷೇತ್ರವನ್ನ ಆಳ್ತಾ ಇದ್ದಾರೆ ಕೆಲವು ನಾಯಕರು, ಇಂಥವ್ರ ಮನೆಯಲ್ಲಿದ್ದಾರೆ. ಇವತ್ತು ನಮಗೆ ಪರೋಕ್ಷವಾಗಿ ನಿಮ್ಮ ನೆರವಿಗೆ ನಿಂತ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರಿಗೆ ಪರೋಕ್ಷವಾಗಿ ಧಮಕಿಯನ್ನ ಹಾಕ್ತಾರೆ. ನೀವು ಬಾಂಗ್ಲಾ ವಲಸಿಗರಲ್ಲ, ಅವರು ಅಸ್ಸಾಮಿನ ವಲಸಿಗರು. ಬಾಂಗ್ಲಾ ವಲಸಿಗರ ಬಗ್ಗೆ ಮಾತಾಡಿದ್ರೆ ಇವರಿಗೆ ಸ್ವಾಮಿ ತಲೆ ಬಿಸಿ ಮಾತಾಡುವ ಪುಂಖಾನುಪುಂಖವಾಗಿ ಗಂಟೆಗಟ್ಟಲೆ ಭಾಷಣವನ್ನು ಮಾಡ್ತಾರೆ. ನಮ್ದು ಜಾತ್ಯತೀತ ರಾಷ್ಟ್ರ, ನಮ್ದು ಸಂವಿಧಾನಬದ್ಧವಾದ ರಾಷ್ಟ್ರ, ನಮ್ದು ಪ್ರಜಾಪ್ರಭುತ್ವ ನೀತಿ. ಇಲ್ಲಿರುವ ಹಿಂದೂ ಮುಸ್ಲಿಂಗೆ ಹೊಡೆದಾಡಿಸ್ತೀರಲ್ಲ, ಬಾಂಗ್ಲಾದವರು ಹೇಳಿದ್ರೆ ನಿಮ್ಗೆ ಕುರಿತದೆ. ನಾವು ಕೇಳೋ ಪ್ರಶ್ನೆ ಇದೆ, ಇಲ್ಲಿ ಸಾಮರಸ್ಯವನ್ನ ಕದಡಿ ಇಲ್ಲಿನ ಜನರ ನೆಮ್ಮದಿನ ಹಾಳು ಮಾಡಿ ಇಲ್ಲದೆ ಇರೋ ಸಮಸ್ಯೆಗಳನ್ನ ಕಂಡಿಟ್ಟು ನಿಮ್ಗೆ ವೋಟ್ ಬ್ಯಾಂಕ್ ಮಾಡಿಕೊಳ್ಳಲಿಕ್ಕೆ ಕಾರ್ಮಿಕರೇನು ಕುರಿಗಳಿಲ್ಲ. ಇವತ್ತು ಕಾರ್ಮಿಕರು ಇವತ್ತೇನು 1000 ಜನ ಬಂದಿದ್ದೀರಾ, ಮುಂದಿನ ದಿನಗಳಲ್ಲಿ ಇದು 5,000 ಜನ ಆಗಬೇಕು. ಈ ವ್ಯವಸ್ಥೆನ ನೀವು ಕರ್ನಾಟಕ ರಕ್ಷಣಾ ವೇದಿಕೆಗೆ ನೀವು ನಮಗೆ ನಿಮ್ಮ ಸಹಾಯವನ್ನು ನೀಡಿದರೆ ಖಂಡಿತವಾಗಲೂ ಎಲ್ಲಾ ರಾಜಕೀಯ ಪಕ್ಷಗಳಿಗೂ, ನಾನು ಯಾವುದೇ ಒಂದು ನಿರ್ದಿಷ್ಟವಾದ ಪಕ್ಷವನ್ನ ಹೇಳ್ತಾ ಇಲ್ಲ, ಎಲ್ಲ ರಾಜಕೀಯ ಪಕ್ಷಕ್ಕೂ ನಾವು ಪರೋಕ್ಷವಾದ ಎಚ್ಚರಿಕೆಯನ್ನ ಕೂಡ ನೀಡ್ತಾ ಇದ್ದೀವಿ. ಇದು ಕಾರ್ಮಿಕ ವರ್ಗವನ್ನ ಕೊಲ್ಲುವ ತಂತ್ರ ಇದು. ಯಾಕಂತ ಹೇಳಿದ್ರೆ ನಾವು ನೋಡ್ತಾ ಇದ್ದೀವಿ, ಇಲ್ಲಿನ ಕಾರ್ಮಿಕರನ್ನ ಮೂಲೆ ಗುಂಪು ಮಾಡಿ ಇವತ್ತು ನಮ್ಮ ಕಾರ್ಮಿಕರೇನು ನಮಗೆ ದೊಡ್ಡ ಮಟ್ಟದ